ಎಲ್ಲರಿಗೂ ನಮಸ್ಕಾರ. ಸುಮಾರು ಜನ ಬಂದು ಡೈರೆಕ್ಟ್ ಆಗಿ ಕೇಳ್ತಾರೆ ಏನಂದ್ರೆ, ಏನಾದ್ರೂ ಮೆಡಿಸಿನ್ಸ್ ಇದ್ರೆ ಕೊಟ್ಬಿಡ್ರಿ ನಮ್ಮ ಮಕ್ಕಳ ನೆನಪಿನ ಶಕ್ತಿ ಚಲೋ ಆಗ್ಲಿಕ್ಕೆ ಅಂತ ಕೇಳ್ತಾರೆ. ಇಲ್ಲಂತಲ್ಲ, ಅದಾವ್ ಬೆಸ್ಟ್ ಮೆಮರಿ ಬೂಸ್ಟ್ ಮಾಡುವಂತ ಮೆಡಿಸಿನ್ಸ್ ಇರ್ತಾವು. ಅವು ಅದ್ರೊಳಗಿರುವಂತ ಕೆಲವೊಂದು ನ್ಯೂಟ್ರಾಪಿಕ್ಸ್ ಅನ್ನುವಂತ ಸಬ್ಸ್ಟೆನ್ಸ್ ಏನ್ ಮಾಡ್ತಾವು ಅಂತಂದ್ರೆ ನಮ್ಮ ಬ್ರೈನ್ ಒಳಗಿರುವಂತಹ ನ್ಯೂರಾನ್ ನೆಟ್ವರ್ಕ್ ಅನ್ನ ಸ್ಟ್ರಾಂಗ್ ಮಾಡ್ತಾವು, ನ್ಯೂರಲ್ ಪಾತ್ವೇಸ್ ಅನ್ನ ಸ್ಟ್ರಾಂಗ್ ಮಾಡ್ತಾವು. ಬಟ್ ನೋಡ್ರಿ, ಇನ್ನೊಂದ್ ಏನಾಗ್ತದ, ಬ್ರೈನ್ ಅನ್ನೋದು ಬರೀ ಒಂದೇ ನೆನಪಿನ ಶಕ್ತಿ ಒಂದೇ ಅಲ್ಲ. ಈಗ ನಿಮ್ ಮಗುವಿಗೆ ನೆನಪಿನ ಶಕ್ತಿ ಚಂದ ಐತಿ ಅನ್ಕೊಡ್ರಿ, ಬೆಸ್ಟ್ ಐತಿ, ಬಟ್ ಮಾತಾಡಕ ಕ್ಲಿಯರ್ ಆಗಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅಂದ್ರೆ ಸ್ಪೀಚ್ ಸೆಂಟರ್ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹೌದಾ? ಸೊ ಅದು ಸರಿ ಇರ್ಬೇಕು. ಈಗ ಮಾತಾಡ್ಲಿಕ್ಕೂ ಬರ್ತದ, ನೆನಪಿನ ಶಕ್ತಿನೂ ಐತಪ್ಪ, ಎರಡೂ ಕರೆಕ್ಟ್ ಆಗೈತಿ. ಬಟ್ ಸರಿಯಾಗಿ ನಿಮಗೆ ಕಾಣಿಸ್ಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಈವನ್ ಆಪ್ಟಿಕ್ ಏರಿಯಾ ಕೂಡ ಕರೆಕ್ಟ್ ಆಗಿರ್ಬೇಕು. ಕಾಣಿಸ್ತದ, ಮಾತಾಡ್ಲಿಕ್ಕೂ ಬರ್ತದ, ಆಮೇಲೆ ನೆನಪಿನ ಶಕ್ತಿನೂ ಐತಿ, ಬಟ್ ಎಮೋಷನಲ್ ಸೆಂಟರ್ ಕರೆಕ್ಟ್ ಆಗಿಲ್ಲ, ಅಲ್ಲಿ ಇಂಬ್ಯಾಲೆನ್ಸ್ ಆಗಿತ್ತು ಅಂದ್ರ ಸೋ ಮೆನಿ ಟೈಮ್ಸ್ ನೀವು ನೋಡಿರಿ, ಎಷ್ಟೋ ಮಕ್ಳಿಗೆ ಎಮೋಷನ್ಸ್ ಇರಂಗಿಲ್ರಿ. ಯಾರ ಸತ್ತಿರ್ತಾರ ಆದ್ರೂ ಸುಮ್ನೆ ನಿಂತಿರ್ತಾವು. ಅವ್ ಯಾವಾಗ ಅಳ್ಬೇಕು ಗೊತ್ತಾಗ್ಲ, ಯಾವಾಗ ನಗಬೇಕು ಗೊತ್ತಾಗ್ಲ, ದೇವ್ ನಂಗ್ ಬಿಹೇವ್ ಮಾಡ್ತಿರ್ತಾವು. ಸೊ ಇವೆಲ್ಲ ಹಿಂಗ್ ಯಾಕೆ ಆಗ್ತಾವಂದ್ರ ಇಂಪ್ರಾಪರ್ ನರಿಶ್ಮೆಂಟ್ ಆಫ್ ದಿ ಆಲ್ ಪಾರ್ಟ್ಸ್ ಆಫ್ ದ ಬ್ರೈನ್. ನಾವು ಬ್ರೇನ್ ಅಂತ ತಗೊಂಡ ಬರೇ ಮೆಮರಿ ಅಂತ ತಿಳ್ಕೊಂಡು ಬೆನ್ ಹತ್ಲಿಕ್ಕೆ ಹೋಗ್ಬಾರ್ದು. ನಿಮಗ ಬರೀ ಮೆಮರಿ ಒಂದೇ ಇಂಪಾರ್ಟೆಂಟ್ ಅಲ್ಲ, ಎಲ್ಲಾ ಬ್ರೈನಿನ ಎಲ್ಲಾ ಪಾರ್ಟ್ಸಿಗೂ ಸರಿಯಾಗಿ ಆಕ್ಟಿವಿಟಿ ಸಿಗಬೇಕು. ಅದಕ್ಕೋಸ್ಕರನೇ ನಾನು ಇದನ್ನ ಸಿರೀಸ್ ಮಾಡಿದ್ದು. ಸಿಂಪಲ್ ಆಗಿ ಎಲ್ಲರಿಗೂ ಅರ್ಥ ಆಗೋಂಗ್ ಹೇಳಲಿಕತ್ತೀನಿ. ಮೆಮರಿನೂ ಇರಬೇಕು, ಸ್ಪೀಚು ಇರಬೇಕು, ಎಮೋಷನಲ್ ಕನೆಕ್ಷನ್ಸು ಆಗ್ಬೇಕು, ಫೈಟ್ ಅಂಡ್ ಫ್ಲೈಟ್ ಮೂಡ್ನಾಗೂ ಮಕ್ಕಳು ಇರಬೇಕು, ಅಂದ್ರೆ ತಮ್ಮನ್ನ ಕಾಪಾಡ್ಕೊಳ್ಳೋ ಸ್ಥಿತಿ ಒಳಗೂ ಇರಬೇಕು, ವಿವೇಚನಾಯುಕ್ತವಾದಂತಹ ವಿಚಾರ ಮಾಡುವಂತ ಸ್ಥಿತಿನೂ ಇರಬೇಕು, ಕಾಮ್ ಆಗಿನೂ ಇರಬೇಕು, ಹೇಳಿದ್ದನ್ನ ರೀಪ್ರೊಡ್ಯೂಸ್ ಮಾಡ್ಬೇಕು. ಇವೆಲ್ಲಾ ಬರಬೇಕು ಅಂದ್ರೆ ಬ್ರೈನಿನ ಎಲ್ಲಾ ಪಾರ್ಟ್ಸು ಕೂಡ ಆಕ್ಟಿವ್ ಆಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಎಸ್ ನೀವು ಕೇಳ್ದಂಗ ಸುಮಾರು ಮೆಡಿಸಿನ್ಸ್ ಅದಾವ್. ಈಗ ಉದಾಹರಣೆಗೆ ನಮ್ಮಲ್ಲಿ ಆಯುರ್ವೇದದೊಳಗೆ ಏನ್ ಹೇಳ್ತೀವಿ, ಅಲೋಪತಿಕ್ ಮೆಡಿಸಿನ್ಸ್ ಅನ್ನ ಸೈಕಿಯಾಟ್ರಿಸ್ಟ್ ಅವರೇ ಕೊಡ್ಬೇಕು. ಈವನ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ನು ಕೂಡ ಆಯುರ್ವೇದಿಕ್ ಫಿಸಿಷಿಯನ್ಸೇ ಕೊಡ್ಬೇಕು. ಮೆಡಿಸಿನ್ಸ್ ಅಂತ ಬಂದಾಗ ನಾ ಸೆಲ್ಫ್ ಮೆಡಿಕೇಶನ್ ಅನ್ನ ಯಾವತ್ತೂ ಅಡ್ವೈಸ್ ಮಾಡೋದಿಲ್ಲ. ಅದಕ್ಕೆ ನಾನು ಯಾವ ವಿಡಿಯೋ ಒಳಗಾದ್ರೂ ಹೇಳ್ತೀನಿ, ನೀವು ಕನ್ಸಲ್ಟ್ ಮಾಡ್ರಿ. ಅಂದ್ರೆ ನಿಮ್ಮ ಪ್ರಕೃತಿಯನ್ನು ನೋಡ್ಕೊಂಡು ನಿಮ್ಗೆ ಏನ್ ಸಮಸ್ಯೆ ಅದ ಅದನ್ನ ನೋಡ್ಕೊಂಡು ಡಾಕ್ಟರ್ಸ್ ನಿಮ್ಗೆ ಏನ್ ಮೆಡಿಸಿನ್ಸ್ ಹಾಕ್ಬೇಕು ಹಾಕ್ತಾರ. ಓಕೆ, ಈ ಉದಾಹರಣೆಗೆ ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಬ್ರಾಹ್ಮಿ ಘೃತ ಅಂತ ಹೇಳ್ತೀವಿ, ಶಂಖ ಪುಷ್ಪಿ ತೈಲ ಅಂತ ಹೇಳ್ತೀವಿ, ಸರಸ್ವತಾರಿಷ್ಟ ಅಂತ ಹೇಳ್ತೀವಿ. ಇದ್ರೊಳಗೆಲ್ಲ ಏನ್ ಇರ್ತಾವು ಅಂದ್ರೆ, ಈ ಬ್ರಾಹ್ಮಿ ಅನ್ನೋದಂತ ಏನು ಅಂದ್ರೆ ನಾವ್ ಹೇಳ್ತೇವೆ ಬೆಕೋಪಾ ಮೊನೇರಿ ಅಂತ ಹೇಳ್ತೀವಿ. ಇದ್ರೊಳಗ ಬ್ಯಾಕೋಸೈಡ್ಸ್ ಅಂತ ಇರ್ತಾವು. ಇವ್ ಏನ್ ಮಾಡ್ತಾವು, ಬ್ರೈನ್ ಒಳಗ ನ್ಯೂರಾನ್ಸ್ ಸ್ಟ್ರಾಂಗ್ ಆಗೋಂಗ್ ಮಾಡ್ತಾವು, ನೆಟ್ವರ್ಕಿಂಗ್ ಸ್ಟ್ರಾಂಗ್ ಆಗೋಂಗ್ ಮಾಡ್ತದ. ಆಟೋಮೆಟಿಕಲಿ ಬ್ರೈನ್ ಒಳಗ ಮೆಮರಿ ಎನ್ಹಾನ್ಸ್ ಆಗ್ತದ. ಕರೆಕ್ಟ್, ಹೌದಾ? ಬಟ್ ಇದನ್ನ ಘೃತ ರೂಪದೊಳಗೆ ಯಾಕೆ ಕೊಡ್ತೀವಿ ಅಂದ್ರೆ, ಘೃತಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಯೋಗವಾಹಿ ಅಂತ ಹೇಳ್ತೀವಿ. ಯೋಗವಾಹಿ ಅಂದ್ರೆ ಏನು? ಅದು ಯಾವ ಮೆಡಿಸಿನ್ ಜೊತೆಗೆ ನಾವ್ ಅದನ್ನ ಮಿಕ್ಸ್ ಮಾಡ್ತೀವಲ್ಲ, ಆ ಮೆಡಿಸಿನ್ ಕ್ವಾಲಿಟಿಯನ್ನ ಅದು ಎನ್ಹಾನ್ಸ್ ಮಾಡ್ತದ, ಹೆಚ್ಚಿಗೆ ಮಾಡ್ತದ. ಜೊತೆಗೆ ಅನುಪಾನ ತರನು ಕೆಲಸ ಮಾಡ್ತದ. ಅನುಪಾನ ಅಂತಂದ್ರ ವೆಹಿಕಲ್ ಇದ್ದಂಗ. ಅಂದ್ರ ಈಗ ನಾವು ಯಾವ್ದೋ ಒಂದು ಈಗ ಒಂದು ವಿಷಯವನ್ನ ಹುಬ್ಳಿಯಲ್ಲಿರೋ ವ್ಯಕ್ತಿ ಬ್ಯಾಂಗ್ಳೂರಿಗೆ ಹೋಗಿ ತಲುಪಿಸ್ಬೇಕಾಗ್ಯದಂದ್ರ ಅವ್ನು ನಡ್ಕೊಂತ ಹೋಗು ಅಂದ್ರೆ ಎಷ್ಟು ದಿವ್ಸ ತಗೋತಾನ ಅವನು. ಅದ ಅವನಿಗೆ ಕಾರ್ ಕೊಟ್ರೆ ಎಷ್ಟು ಫಾಸ್ಟ್ ಆಗಿ ಹೋಗ್ತಾನೆ. ಅದು ಬಿಟ್ಟು ಅವ್ನಿಗೆ ಪ್ಲೇನ್ಯಾಗ ಕೂಡಿಸಿ ಕಳ್ಸಿದ್ರೆ ಅವ್ನು 2 ತಾಸೊಳಗ ರೀಚ್ ಆಗ್ತಾನೆ. ಹಂಗ ಸೇಮ್ ಕೆಲವೊಂದು ಮೆಡಿಸಿನ್ಸ್ ಅನ್ನ ಕೆಲವೊಂದು ವೆಹಿಕಲ್ಸ್ ಜೊತೆಗೆ ಸೇರಿಸಿದಾಗ ಬಾಡಿ ಒಳಗಡೆ ಫಾಸ್ಟ್ ಅಬ್ಸಾರ್ಬ್ ಆಗ್ತದ, ಅದ್ರ ಅಸಿಮಿಲೇಷನ್ ಸರಿಯಾಗ್ತದ. ಅದು ಕೇವಲ ಆಯುರ್ವೇದಿಕ್ ಡಾಕ್ಟರ್ಸ್ಗೆ ಗೊತ್ತಿರ್ತದೆ ಯಾವ ಮೆಡಿಸಿನ್ ಅನ್ನ ಯಾವ್ದ್ರ ಜೊತೆ ಕಂಬೈನ್ ಮಾಡ್ಬೇಕು ಅನ್ನೋದು. ಅದಕ್ಕೆ ನಮ್ಮಲ್ಲಿ ನೋಡಿರಲ್ಲ ನೀವು, ಸುಮಾರು ಸಾರಿ ನಾವು ಕೆಲವೊಂದು ಮೆಡಿಸಿನ್ಸ್ ಅನ್ನ ತುಪ್ಪದ ಜೊತೆ ತಗೊಳಿಕ್ ಹೇಳ್ತೀವಿ, ಜೇನ್ ತುಪ್ಪದ ಜೊತೆ ತಗೊಳಿಕ್ ಹೇಳ್ತೀವಿ, ಮಜ್ಜಿಗೆ ಜೊತೆ ತಗೊಳಿಕ್ ಹೇಳ್ತೀವಿ, ಮೊಸರಿನ ಜೊತೆ ತಗೊಳಿಕ್ ಹೇಳ್ತೀವಿ, ಬಟರ್ ಜೊತೆ ಮಿಕ್ಸ್ ಮಾಡ್ಲಿಕ್ ಹೇಳ್ತೀವಿ, ಬಿಸಿನೀರಿನ ಜೊತೆ ತಗೊಳಿಕ್ ಹೇಳ್ತೀವಿ. ಹಿಂಗ ಬೇರೆ 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 ಅನುಪಾನಗಳನ್ನ ಸೇರಿಸಿ ನಾವು ಅಲ್ಲಿ ಯೋಗವಾಹಿ ಕ್ವಾಲಿಟಿನೂ ಬಂದಿರಬೇಕು, ಪ್ರಾಪರ್ ಅನುಪಾನನೂ ಇರಬೇಕು. ಹಂಗ ಔಷಧಿಗಳನ್ನ ನಾವು ತಯಾರು ಮಾಡಿ ಕೊಡ್ತೇವೆ. ಓಕೆ, ಈಗ ಶಂಖ ಪುಷ್ಪಿ ತೈಲ ಇಂಥವುಗಳನ್ನೆಲ್ಲ ನಾವು ಓರಲಿ ತಗೊಳ್ಳಿಕ್ಕೂ ಹೇಳ್ತೀವಿ, ಮೆಮರಿ ಎನ್ಹಾನ್ಸ್ ಆಗ್ಲಿಕ್ಕೆ. ಜೊತೆಗೆ ನಾವು ನಸ್ಯದ ರೂಪದೊಳಗೂ ಕೊಡ್ತೀವಿ. ನಸ್ಯ ಅಂತ ಬಂತು ಅಂದ್ರೆ ದಯವಿಟ್ಟು ನಿಮ್ಮ ಸಿಕ್ಕದನ್ನೆಲ್ಲ ಮೂಗ್ನಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ನಾ ಅದನ್ನ ರಿಪೀಟ್ ಮಾಡಿ ಹೇಳ್ತೇನೆ. ನಾಸಾಹಿ ಶಿರಸೋದ್ವಾರಂ, ನೋಸ್ ಇಸ್ ದ ಗೇಟ್ ವೇ ಆಫ್ ದ ಬ್ರೈನ್ ಅಂತ ಹೇಳಿ ಏನಾರ ಹಾಕ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಬ್ರೈನ್ ಅನ್ನೋದು ಬಹಳ ಒಂದು ಕಾಂಪ್ಲೆಕ್ಸ್ ಆರ್ಗನ್ ರೀ ಅದು. ಓಕೆ, ಎಲ್ಲಾ ಈ ಬ್ರೈನ ಇಲ್ಲ ಅಂತಂದ್ರೆ ನಾವೇನು ಉಪಯೋಗನ ಇಲ್ಲ, ಇದ್ದು ಉಪಯೋಗ ಇಲ್ಲ. ಹೌದಾ? ಅಲ್ಲಿ ಏನೂ ಸಮಸ್ಯೆ ಆಗ್ಲಾರ್ದಂಗ ಪ್ರಾಪರ್ ನರಿಶ್ಮೆಂಟ್ ಆಗ್ಬೇಕು ಅಂತಂದ್ರೆ ನೀವು ಡಾಕ್ಟರ್ಸ್ ಅಂಡರ್
ಮೆಡಿಕೇಶನ್ ತಗೊಳ್ಳೋದು ಒಳ್ಳೇದು. ಹಿಂಗ ಸಾಕಷ್ಟು ಅದಾವ, ಆಯುರ್ವೇದದೊಳಗ ಸಾಕಷ್ಟು ಅದಾವು. ಅದ್ರೊಳಗು ಈಗ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಐತಿ, ಅಂದ್ರೆ ಪುರಾತನ ಕಾಲದಿಂದಲೂ ಒಂದು ಕಾನ್ಸೆಪ್ಟ್ ಐತಿ, ಸ್ವರ್ಣಪ್ರಾಶನ ವಿಧಿ ಅಂತ ಹೇಳ್ತೇವೆ ನಾವು. ಹುಟ್ಟಿದ ಮಕ್ಕಳಿಂದ ಹಿಡ್ಕೊಂಡು 8-10 ವರ್ಷದ ತನೂ ನಾವು ಸ್ವರ್ಣಪ್ರಾಶನವನ್ನ ಮಾಡಿಸೋದ್ರಿಂದ ಅವ್ರಿಗೆ ಕಾಗ್ನೇಟಿವ್ ಇಂಪ್ರೂವ್ಮೆಂಟ್ ಆಗ್ತದ, ಕಾಗ್ನೇಟಿವ್ ಬಿಹೇವಿಯರ್ ಚಲೋ ಆಗ್ತದ, ಬ್ರೈನ್ ಫಂಕ್ಷನ್ಸ್ ಚಲೋ ಆಗ್ತದ. ಅದ್ರೊಳಗ ಅಶ್ವಗಂಧ, ವಚ, ಬ್ರಾಹ್ಮಿ, ಶಂಖಪುಷ್ಪಿ ಮತ್ತು ಇವನ್ನೆಲ್ಲ ಹಾಕಿದ ಜೊತೆಗೆ ನಾವು ಸ್ವರ್ಣ ಭಸ್ಮವನ್ನು ಹಾಕಿರ್ತೇವೆ. ಹಂಗಂದ್ರೆ ಈ ಕಿವಿ ಒಳಗ ಮೂನೊಳಗ ಈ ಕಿವಿ ಮೂಗೊಳಗ್ ಹಾಕುವಂತ ಬಂಗಾರ ಹಾಕಿರ್ತೀವಿ ಇಲ್ಲ. ಇದಕ್ ಅಷ್ಟ ಸಂಸ್ಕಾರವನ್ನ ಮಾಡಿರುವಂತಹ ಗೋಲ್ಡ್ ಅನ್ನ, ಆರಂ ರೂಪದೊಳಗಿರುವಂತ ಗೋಲ್ಡ್ ಅನ್ನ ಬಹಳ ಪ್ಯೂರಿಫೈ ಮಾಡಿ ಬಾಡಿ ಎಬ್ಸಾರ್ಬ್ ಮಾಡ್ಕೊಳ್ಳುವಂತ ರೀತಿ ಒಳಗ ಟ್ರಸ್ಟೆಡ್ ಕಂಪನಿಯಿಂದ ತಗೊಂಡ್ ಬಂದು ಅದನ್ನ ರೆಡಿ ಮಾಡಿ ದೇಹ ಅದನ್ನ ಎಬ್ಸಾರ್ವ್ ಮಾಡ್ಕೋಬೇಕು. ಆ ರೀತಿ ಒಳಗೆ ಹಾಕೋದ್ರಿಂದ ಬ್ರೈನಿ ಬಹಳ ಬ್ಯೂಟಿಫುಲ್ ಆಗಿ ರಿಸಲ್ಟ್ ಬರ್ತದೆ. ಅದ್ರ ಬಗ್ಗೆ ನಾ ಒಂದು ಸ್ಪೆಷಲ್ ವಿಡಿಯೋ ಮಾಡೀನಿ, ಅದರದ್ದು ಇಲ್ಲಿ ಮೇಲೆ ನಿಮ್ಮ ಥಂಬ್ನೇಲು ಹಾಕಿರ್ತೀನಿ. ಇದನ್ನ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡಿ ಈ ವಿಡಿಯೋ ನೋಡ್ರಿ. ನಿಮ್ಗೆ ಅದ್ರೊಳಗೆ ಟೆಸ್ಟಿಮನಿ ಕೂಡ ನಮ್ಮಲ್ಲಿ ಹಾಕಿಸ್ಕೊಂಡಂತ ಮಕ್ಕಳಿಗೆ ಹೆಂಗ್ ಇಂಪ್ರೂವ್ಮೆಂಟ್ ಆಗ್ಯದ ಅನ್ನೋದನ್ನ ಅವ್ರ ಪೇರೆಂಟ್ಸ್ ಹೇಳ್ಯಾರ. ಬೇಕು ಅಂತಂದ್ರೆ ಈ ವಿಡಿಯೋದ ಕೆಳಗಡೆ ಅದರ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ, ನಿಮಗೆ ಬಹಳ ಒಳ್ಳೆ ರೀತಿಯೊಳಗೆ ಹೆಲ್ಪ್ ಆಗ್ತದೆ. ಕರೆಕ್ಟ್. ಈಗ ನೀವು ಇದು ಬ್ರೈನ್ ಅನ್ನೋದು ಒಂದು ಹೊಲ ಇದ್ದಂಗ, ಇದನ್ನ ಫಲವತ್ತತೆಯನ್ನಾಗಿ ಮಾಡಿದ್ವಿ ನಾವು. ಅಂದ್ರೆ ಭೂಮಿಯನ್ನ ಸಡಿಲ್ ಮಾಡಿದ್ವಿ, ಅಲ್ಲಿರುವಂತ ಕಸ ಕಡ್ಡಿ ತೆಗದ್ವಿ, ಪ್ರಾಪರ್ ನೆಟ್ವರ್ಕಿಂಗ್ ಆಗೋಂಗ್ ಮಾಡಿದ್ವಿ. ಬಟ್ ಏನ್ ಬೆಳಿಬೇಕು ಅನ್ನೋದನ್ನ, ಆ ಬೀಜಗಳನ್ನ ಯಾರು ಹಾಕ್ಬೇಕು? ಪೇರೆಂಟ್ಸ್ ಕೆಲ್ಸ ಅದು. ಓಕೆ, ಮೊನ್ನೆ ಒಂದ್ ಮಗು ಬಂದಿತ್ತು ನಮ್ಮಲ್ಲಿ. ಅವ್ರ ತಾಯಿ ಹೇಳ್ತಿದ್ರು ಏನಂದ್ರೆ, ಮುಂಚೆ ಏನೂ ನೆನ್ಪಿಟ್ಕೊಂತಿದ್ದಿಲ್ರಿ, ಏನ್ ಹೇಳಿದ್ರು ಏನೂ ಕೆಲ್ಸಾನೇ ಮಾಡ್ತಿದ್ದಿಲ್ಲ. ಬಟ್ ನಿಮ್ಮಲ್ಲೆಲ್ಲ ಕೆಲವೊಂದ್ ಮೆಡಿಸಿನ್ಸ್, ಬ್ರೈನ್ ಎಕ್ಸರ್ಸೈಸಸ್, ಮೆಡಿಟೇಷನ್ಸ್ ಅವನ್ನೆಲ್ಲ ಮಾಡ್ಸಿದ್ಮೇಲೆ ನನ್ ಮಗ ಎಷ್ಟ್ ಚಂದ ನೆನ್ಪಿಟ್ಕೋತಾನಂದ್ರ, ಮೊದ್ಲು ಮಾತಾಡ್ತಿರ್ಲಿಲ್ಲ, ಈಗ ಬರ್ರಿ ಬಾಯ್ ತೆಗೆದು ಬೈಲಿಕ್ ಶುರು ಮಾಡ್ಯಾನ ಅಂತ ಹೇಳಿ. ಇದು ನಮ್ ತಪ್ಪ? ನಾವು ನಿಮ್ಗ ನೆಟ್ವರ್ಕಿಂಗ್ ಎಲ್ಲ ಸರಿ ಮಾಡಿ ಕೊಟ್ಟಾಗ ಆ ಬೈಗಳೆಲ್ಲ ಬರುವಂಗ ಮಾಡಿದ್ ಯಾರು? ಮನೆಯೊಳಗ್ ನೀವು ಪೇರೆಂಟ್ಸ್ ಆದಂತವ್ರು. ಅಟ್ಮಾಸ್ಫಿಯರ್ ಹೆಂಗಿರ್ಬೇಕು? ನಿಮ್ಮನ್ನ ಮಕ್ಕಳು ಫಾಲೋ ಮಾಡ್ತಿರ್ತಾರ, ಹೌದಲ್ರಿ? ಮನೆಯೊಳಗ ಫಸ್ಟ್ ನಾ ಏನ್ ಹೇಳ್ತೀನಿ ಅಂದ್ರೆ, ಐ ಆಮ್ ಡ್ಯಾಮ್ ಸ್ಟ್ರಿಕ್ಟ್ ಅಬೌಟ್ ಮೆಂಟಲ್ ಹೆಲ್ತ್. ಓಕೆ, ನೀವು ಫಿಸಿಕಲಿ ಮಕ್ಕಳಿಗೆ ಏನ್ ಕೊಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ಕೇರ್ ಅಬೌಟ್ ಇಟ್. ಬಟ್ ಮೆಂಟಲಿ ನೀವು ಒಳ್ಳೆ ಹೆಲ್ತ್ ಅನ್ನ ಕೊಡಕ್ ಸಾಧ್ಯ ಇದ್ರೆ ಮಾತ್ರ ಮಕ್ಕಳು ಮಾಡ್ಕೊಡ್ರಿ ಅಂತ ನಾ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ. ಮನೆಯೊಳಗೆ ಅಬ್ಯೂಸ್ ಮಾಡೋದು, ಒಬ್ರಿಗೊಬ್ರು ಬೈಯೋದು, ಚಿರಾಡೋದು ಮಾಡಿದಾಗ ಆ ಹುಡುಗ ಅದನ್ನ ಕಲ್ತದ. ಅದನ್ನ ಆಲ್ರೆಡಿ ನೆಟ್ವರ್ಕಿಂಗ್ ಚಲೋ ಆಗಿರೋದ್ರಿಂದ, ಮೆಮೊರಿ ಪವರ್ ಎನ್ಹಾನ್ಸ್ ಆಗಿರೋದ್ರಿಂದ ಆ ಹುಡುಗನ ಬಾಯಿಯೊಳಗೆ ಮುತ್ತಿನಂತ ಬೈಗಳು ಬರ್ಲಿಕತ್ತವ್. ಇದಕ್ಕೆ ಯಾರು ಜವಾಬ್ದಾರಿ ಆದ್ರು? ಪೇರೆಂಟ್ಸ್ ಅಲ್ಲ. ಅದಕ್ಕೆ ಇದನ್ನ ಪೇರೆಂಟ್ಸ್ ಕೂಡ ಲಕ್ಷ್ಯ ಕೊಟ್ಟು ಕೇಳ್ಕೋಬೇಕು. ನೀವು ಮಕ್ಕಳನ್ನ ಮಾಡ್ಕೊಳ್ಳೋದು ಒಂದು ದೊಡ್ಡ ಘನಕಾರ್ಯ ಅಲ್ಲ. ಅವ್ರನ್ನ ಹೆಂಗ್ ನೀವು ತಿದ್ದುತ್ತೀರಿ, ಅದೊಂದು ಮಣ್ಣಿನ ಮುದ್ದೆ ಇದ್ದಂಗ. ಅದನ್ನ ಯಾವ ರೀತಿಯಾಗಿ ತಿದ್ದಿ ಸಮಾಜಕ್ಕೆ ಮತ್ತು ಸ್ವಂತಕ್ಕೆ ಹೆಂಗ್ ಅದನ್ನ ಉಪಯೋಗ ಆಗುವಂತ ಒಂದು ಸಾತ್ವಿಕ ಮನುಷ್ಯನನ್ನಾಗಿ ಮಾಡ್ತೀರಿ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ. ಅದಕ್ಕೋಸ್ಕರ ಯು ಹ್ಯಾವ್ ಟು ವರ್ಕ್ ಮೋರ್ ಅಂಡ್ ಮೋರ್ ಫಾರ್ ದಿಸ್. ಓಕೆ, ಸೊ ನೀವು ಸಂಸ್ಕಾರಗಳನ್ನ, ಒಳ್ಳೆ ಸಂಸ್ಕಾರಗಳನ್ನ ಕೊಡ್ಬೇಕು. ಇನ್ನೊಂದ್ ಮಗು ಕಂಪ್ಲೇಂಟ್, ನಮ್ಮಲ್ಲಿ ಸ್ವರ್ಣಪ್ರಾಶನ ಹಾಕಿಸ್ಕೊಳ್ಳಿಕ್ ಮಕ್ಕಳು ಬರ್ತಾರ್ರಿ, 6 ತಿಂಗಳದ ಹಿಂದ ಆ ಮಗು ಏನ್ ಮಾಡಿದ್ರು ಲಕ್ಷಣ ಕೊಡ್ತಿರ್ಲಿಲ್ಲ. ಈಗ ಆ ಮಗು ಒಂದ್ ಬಟ್ಟಿ ತಗೋತದಂತ, ಕುಂತಲ್ಲೇ ಬರೀ ಒರೆಸ್ತದಂತ. ಗಾಡಿ ಒರೆಸೋದು, ಚೇರ್ ಒರೆಸೋದು, ಅದನ್ನ ಒರೆಸೋದು, ಇದನ್ನ ಒರೆಸೋದು. ನಾ ಅಂತ ಹಿಂಗ್ಯಾಕ ಅಂತಂದ್ರೆ ಅವ್ರು ಅದನ್ನ ಕೆಲಸ ಮಾಡ್ತಾರ, ಬೇರೆ ಏನೂ ಕೆಲಸ ಮಾಡಂಗಿಲ್ಲ. ಒಳ್ಳೆ ಮಾತಿಲ್ಲ, ಕತಿ ಇಲ್ಲ, ನಗಾಡೋದಿಲ್ಲ, ಏನೂ ಇಲ್ಲ. ಬರೀ ಅಲ್ಲಿ ಮಡಿ ಮಾಡ್ಬೇಕು, ಇಲ್ಲಿ ಮಡಿ ಮಾಡ್ಬೇಕು. ಈ ಹುಡುಗನು ಅದನ್ನ ಕಲ್ತದ. ನೀವ್ ನೆನಪಿಟ್ಕೊಡ್ರಿ. ಹಂಗ ಇವತ್ತ ಅದು ಏನಂತಾರ, ಇಷ್ಟು 3 ವರ್ಷದ ಬುದ್ಧಿ 100 ವರ್ಷದ ತನ ಅನ್ನುವಂಗ ಇವತ್ತ ನೀವು ಆ ಮಗುವಿನ ತಲೆ ಒಳಗ ಈ ಕಂಟಿನ್ಯೂಸ್ ಅದನ್ನ ಸ್ವಚ್ಛ ಮಾಡದೆ ಇದನ್ನ ಸ್ವಚ್ಛ ಮಾಡೋದು, ಬಿಕಾಸ್ ಇಟ್ ಈಸ್ ಫಾಲೋಯಿಂಗ್ ಮದರ್ಸ್ ಕ್ವಾಲಿಟೀಸ್. ಮುಂದೆ ಏನಾಗ್ತದ? OCD ಡೆವಲಪ್ ಆಗ್ತದ. ನೀವು ಮತ್ತೊಂದ್ ಮೆಂಟಲ್ ಡಿಸಾರ್ಡರ್ ಹಾಕ್ದಂಗ. ಅದಕ್ಕೋಸ್ಕರ ಇದನ್ನೆಲ್ಲ ನೋಡ್ಲಿಕ್ಕ ನಂಗನ್ಸ ಮಬ್ಬಿದ್ರಿ ಇರ್ವಲ್ ಹೋಗ್ಬಿಡ್ರಿ, ನೀವು ಕೆಡಿಸ್ಬೇಡ್ರಿ ಅಂತ ಹೇಳ್ತೇನೆ ನಾನು. ಸೊ ಮಕ್ಕಳಿಗೆ ಮೆಮೊರಿ ಪವರ್ ಅನ್ನ ಚಲೋ ಮಾಡ್ಬೇಕಾದ್ರೆ ಒಳ್ಳೆಯ ಕ್ವಾಲಿಫೈಡ್ ಡಾಕ್ಟರ್ಸ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಮೆಡಿಸಿನ್ಸ್ ತಗೊಳ್ಳೋದ್ರ ಜೊತೆಗೆ ನೀವು ಅದಕ್ಕೆ ತಕ್ಕಂತ ಎಕ್ಸರ್ಸೈಸ್ ಮಾಡಿಸ್ಬೇಕು, ಒಳ್ಳೆ ಸಂಸ್ಕಾರಗಳನ್ನ ಕೊಡಬೇಕು, ಶಾಂತವಾಗಿ ಒಳ್ಳೆ ಸಮಾಜಕ್ಕೆ ದಷ್ಟಪುಷ್ಟವಾದಂತ ಒಂದು ಪ್ರಜೆಯನ್ನ ಕೊಡಬೇಕು. ದಾಟ್ ಈಸ್ ಯುವರ್ ಡ್ಯೂಟಿ. ಇನ್ನು ಟೆಕ್ನಿಕ್ ಏನಪ್ಪಾ, ಇದು ಇಂಟರ್ನಲ್ಲಿ ತಗೊಳ್ಳೋದಾತು. ಎಕ್ಸ್ಟರ್ನಲ್ಲಿ ಇನ್ನೊಂದು ಟೆಕ್ನಿಕ್ ನಾವು ಪ್ರತಿ ವಿಡಿಯೋ ಒಳಗೂ ಹೇಳುವಂಗ ಇದ್ರೊಳಗೆ ಏನ್ ಹೇಳ್ಲಿಕ್ಕತ್ತೀನಪ್ಪಾ ಅಂದ್ರ, ದೊಡ್ಡವರು ಮತ್ತು ನಾವೆಲ್ಲರೂ ನಮ್ ನೆನಪಿನ ಶಕ್ತಿ ಇನ್ನೂ ಚೆನ್ನಾಗಿ ನಮಗೆ ಇರ್ಬೇಕು ಅಂತಂದ್ರ ಆಟೋ ಟಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದೋ ವಿಷಯ ನಮ್ಮ ಹತ್ರ ಇತ್ತು ಅಂತಂದ್ರ ನಾವು ಮರ್ತು ಬಿಡ್ತೀವಿ, ಅದನ್ನ ಇನ್ನೊಬ್ರಿಗೆ ಹೇಳ್ಬೇಕು ನಾವು. ಹೌದು, ಈಗ ನಮ್ ತಲೆಯೊಳಗ್ ಬಂದ್ ವಿಷಯ ಎಲ್ಲರಿಗೂ ಕರ್ ಹೇಳ್ಲಿಕ್ಕತ್ವಿ ಅಂದ್ರೆ ಕೆಲವೊಂದು ಹೇಳುವಂತವ್ ಇರುವುದಿಲ್ಲ, ಅಥವಾ ಹೇಳಕ್ ಶುರು ಮಾಡಿದ್ರೆ ಕೇಳೋರು ಯಾರಿದ್ದಾರ. ಅದಕ್ ಬೆಟರ್ ಏನ್ ಮಾಡ್ಬೇಕು? ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಮಿರರ್. ನೀವು ನಿಮ್ಮ ಕನ್ನಡಿ ಮುಂದೆ ನಿಂತ್ಕೊಂಡು ಆಸ್ ಇಫ್ ಇನ್ನೊಬ್ಬ ವ್ಯಕ್ತಿ ಮುಂದೆ ಹೇಳ್ತಾ ಇದ್ದೀನಿ ಅನ್ನುವಂಗ ಎಮೋಷನಲಿ ನೀವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಬೇಕು.
ಇದು ಬಹಳ ಬೆಸ್ಟ್ ಮೆಥಡ್. ನಿಮ್ಮಲ್ಲಿ ಅದು ಡೀಪ್ ಡೌನ್ ಆ ವಿಷಯ ಇಂಪ್ರಿಂಟ್ ಆಗ್ತದ, ನೀವು ಮರೆಯಂಗಿಲ್ಲ. ಈಗ ಎಕ್ಸಾಂಪಲ್ ಯಾರಿಗಾರ ಏನಾರ ಕೊಡೋದಿತ್ತಂದ್ರ ಅಥವಾ ಏನಾರ ಇಸ್ಕೊಳ್ಳೋದಿತ್ತಂದ್ರ, ದುಡ್ಡು ಯಾರಿಗಾರ ಕೊಡೋದಿತ್ತಂದ್ರ, ಏನೋ ಹೇಳೋದಿತ್ತಂದ್ರ, ಪ್ರತಿಯೊಂದನ್ನು ಕೂಡ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ನೀಟಾಗಿ ವಿತ್ ಎಮೋಷನ್ಸ್, ಸ್ವಲ್ಪ ಲೌಡ್ ಆಗಿ ನಿಮ್ಮ ಧ್ವನಿ ನಿಮಗ ಕೇಳುವಂಗ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ರಿ. ಅದು ನೋಡ್ರಿ, ಬೇಕಿದ್ರೆ ಕಲ್ಲಿನೊಳಗೆ ಕೆತ್ತಿದಷ್ಟು ನಿಮ್ಮ ತಲೆ ಒಳಗ ಉಳಿತದ. ಏನಾಗ್ತದ, ನಾವು ಒಳಗ ಇಟ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಡ್ತೀವಿ, ಯಾರಿಗೂ ಹೇಳಲಿಲ್ಲ ಅಂತಂದ್ರೆ ಮಾಸಿ ಹೋಗ್ಬಿಡ್ತದ. ಸೊ ನೀವ್ ಎಕ್ಸ್ಟರ್ನಲ್ಲಿ ಇನ್ನೊಬ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ, ಇನ್ನೊಬ್ರು ಅಂದ್ರೆ ಏನಿಲ್ಲಿ ನಿಮ್ ಜೊತೆ ನೀವ ಮಿರರ್ ಒಳಗೆ ಶೇರ್ ಮಾಡ್ಕೊಳ್ಳೋದ್ರಿಂದ ನ್ಯೂರಾನ್ ನೆಟ್ವರ್ಕ್ ಸ್ಟ್ರಾಂಗ್ ಆಗ್ತದ. ಅದಕ್ಕೋಸ್ಕರ ಇವೆರಡು ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡ್ರಿ. ಮೆಡಿಸಿನ್ಸ್ ಅನ್ನು ಕೂಡ ಬಹಳ ಬೆಸ್ಟ್ ಮೆಡಿಸಿನ್ಸ್ ಅದಾವು, ಮೆಡಿಸಿನ್ಸ್ ಅನ್ನು ತಗೋಬಹುದು. ಜೊತೆಗೆ ಈ ರೀತಿಯಾಗಿ ಬ್ರೈನ್ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಮೆಮರಿ ಪವರ್ ಅನ್ನ ಬಹಳ ಬ್ಯೂಟಿಫುಲ್ ಆಗಿ ಎನ್ಹಾನ್ಸ್ ಮಾಡ್ಕೊಂಡು ಅದಕ್ಕೆ ಸದುಪಯೋಗ ಮಾಡ್ಕೊಡ್ರಿ. ಎನ್ಹಾನ್ಸ್ಡ್ ಅಥವಾ ಒಳ್ಳೆ ಶಾರ್ಪ್ ಮೆಮರಿ ಅಂದ್ರೆ ಅದೊಂದು ವೆಪನ್ ಇದ್ದಂಗ. ಅದನ್ನ ಕರೆಕ್ಟ್ ಆದಂತಹ ಕೆಲ್ಸಕ್ಕೆ ಯೂಸ್ ಮಾಡ್ಕೋಬೇಕೆ ಹೊರತು ಬರೀ ಕೆಟ್ಟದ್ದಕ್ಕೆ ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಈ ಕ್ರಿಮಿನಲ್ಸ್ಗೆಲ್ಲ ವಿಪರೀತ ಮೆಮರಿ ಪವರ್ ಇರ್ತದ್ರಿ, ವಿಪರೀತ ನೆಟ್ವರ್ಕಿಂಗ್ ಸ್ಟ್ರಾಂಗ್ ಇರ್ತದ. ನೋಡಿರ್ಲಿ ನೀವು ಏನ್ 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 ಮಾಡ್ಲಿಕ್ಕತ್ತಾರ ಅನ್ನೋದನ್ನ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಂಡು ಕೂಡ ಎದಿ ನಡಗ್ ಬಂದ್ಬಿಡ್ತದ. ಯಾರು ನಮ್ಮನ್ನ ಕಾಪಾಡ್ತಾರ ಅನ್ಕೊಂಡವ್ರೆ ಕೊಲೆ ಮಾಡ್ಲಿಕ್ಕತ್ತಾರ. ಯಾರ ತಲೆ ಒಳಗೆ ಯಾವಾಗ ಏನ್ ಐಡಿಯಾ ಬರ್ತದೋ ಗೊತ್ತಿಲ್ಲ. ಇದೆಲ್ಲ ಹಿಂಗ್ಯಾಕ್ ಆಗ್ತದ ಅಂದ್ರ ಬಿಕಾಸ್ ಓವರ್ ಥಿಂಕಿಂಗ್, ಓವರ್ ನೆಟ್ವರ್ಕಿಂಗ್. ಶಾರ್ಪ್ ಇರುವಂತ ಬ್ರೈನ್ ಒಳಗ ಕುಸಂಸ್ಕಾರ, ಸುಸಂಸ್ಕಾರ ಅಲ್ಲ ಕುಸಂಸ್ಕಾರಗಳು ಯಾವ ಸೇರ್ಕೊಂತಾವಲ್ಲ ಅವ ಸ್ಟ್ರಾಂಗ್ ಆಗಿ ಎಲ್ಲೋ ಕರ್ಕೊಂಡ್ ಹೋಗೋದಂತ, ಮ್ಯಾಲಿಂದ ದುಗ್ಸೋದಂತ, ಏನೋ ಮಾಡೋದಂತ, ಕೊಲ್ಲೋದಂತ. ಅಲ್ರಿ ಏನಿವೆಲ್ಲ ಇಷ್ಟೊಂದು ವಿಕಾರ, ಇಷ್ಟೊಂದು ಟಾಕ್ಸಿಕ್ ಐಡಿಯಾಸ್ ಬರ್ಲಿಕ್ಕೆ ಕಾರಣ ಏನು? ಅಷ್ಟೇ ಹೈ ನೆಟ್ವರ್ಕ್ ಮಾಡ್ಕೊಂಡ್ಬಿಟ್ಟಿರ್ತಾರ. ಸೊ ಇದ್ರ ಹಿಂದ ಅಪ್ಪ ಅಮ್ಮನ ಪಾತ್ರ ಬಹಳ ಮುಖ್ಯ ಐತಿ. ನಾನ್ ಮೊನ್ನೆ ಕೂಡ ಒಂದು ವಿಮೆನ್ಸ್ ಕಾಲೇಜಿಗೆ ಹೋಗಿದ್ದೆ. ಅವಾಗ ನಾನು ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ಬಹಳ ಓಪನ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಬಿ ಓಪನ್, ಮೆಂಟಲಿ ಓಪನ್ ಆಗಿರ್ರಿ. ನಿಮ್ಮ ಫೀಲಿಂಗ್ಸ್ ಅನ್ನ ಒಂದ್ ಕಡೆ ಮುಚ್ಚಿಟ್ಕೊಳ್ಳೋದು, ಯಾರನ್ನೋ ಮೆಚ್ಚಸಾಕ್ ಏನೋ ಮಾಡೋದು, ಹೋಗಿ ಮತ್ತೊಂದ್ ಸ್ಕೆಚ್ ಹಾಕೋದು, ಮತ್ತೊಂದ್ ಏನೋ ಮಾಡೋದು, ಯಾಕಿಷ್ಟು ಪಜಲ್ ನಾಗಿರ್ತೀರಿ? ಸಿಂಪಲ್ ಲೈಫ್ ಅನ್ನ ಇನ್ನಷ್ಟು ಸಿಂಪ್ಲೆಸ್ಟ್ ಮಾಡ್ಕೊಡ್ರಿ, ಆರಾಮಾಗಿರ್ರಿ. ದೇವ್ರು ಸೃಷ್ಟಿ ಮಾಡಿರುವಂತ ಈ ಭೂಮಿ ಅನ್ನೋ ಸ್ವರ್ಗದೊಳಗೆ ಎಂಜಾಯ್ ಮಾಡ್ರಿ. ಬಹಳ ದಿವ್ಸ ಇರ್ಲಿಕ್ ಬಂದಿಲ್ಲ. ನಿಮಗ್ ಯಾರನ್ನೂ ಕೊಲ್ಲಾಕ್ ಅಧಿಕಾರ ಇಲ್ಲ. ಇನ್ಫ್ಯಾಕ್ಟ್ ನಿಮ್ಮನ್ನೇ ನೀವು ಸಾಯಿಸ್ಕೊಳ್ಲಿಕ್ಕೂ ಅಧಿಕಾರ ಇಲ್ಲ. ಇಂತ ಅನಾಹುತಗಳನ್ನೆಲ್ಲ ಮಾಡಿ ಜೈಲ್ನಾಗ ಹೋಗಿ ಬಿದ್ರ ನಿಮ್ಮನ್ನೇ ನೀವು ಟಾರ್ಚರ್ ಮಾಡ್ಕೊಂಡಂಗ. ಹೌದಲ್ಲ, ಇವೆಲ್ಲ ಯಾಕೆ ಬೇಕು? ಸೊ ನಿಮ್ಮ ಸ್ಟ್ರಾಂಗ್ ಮೆಮರಿಯನ್ನ, ಸ್ಟ್ರಾಂಗ್ ಬ್ರೈನ್ ಆಕ್ಟಿವಿಟೀಸ್ ಅನ್ನ ಸಮಾಜ ಉಪಯೋಗಿ ಕೆಲಸಕ್ಕೆ ಯೂಸ್ ಮಾಡ್ರಿ. ಅದಕ್ ಪೇರೆಂಟ್ಸ್ ಕೂಡ ಗಮನ ಕೊಡ್ಬೇಕು. ಇದನ್ನ ಸಣ್ಣ ವಯಸ್ಸಿನಿಂದನೇ ಶುರು ಮಾಡ್ಬೇಕ್ರಿ. ಒಳ್ಳೆ ಸಂಸ್ಕಾರ, ಒಳ್ಳೆ ಹ್ಯಾಬಿಟ್ಸ್ ಅನ್ನ ಹಾಕ್ಲಿಕ್ಕೆ ಈ ನಿಟ್ಟಿನೊಳಗೆ ಎಲ್ಲರೂ ಆಕ್ಚುಲಿ ಶುರು ಮಾಡ್ಲೇಬೇಕು. ನಾ ಹೇಳಾಕತ್ತಿದ್ ಇವತ್ತಿನ ಪಾಯಿಂಟ್ಸ್ ನಿಮ್ಗೆ ಲೈಕ್ ಆಗ್ಯದಪ್ಪ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹೆಚ್ಚು ಜನರಿಗೆ ಶೇರ್ ಮಾಡ್ರಿ. ನಾನು ಈ ವಿಡಿಯೋ ಹೈಪ್ ಕೊಡ್ರಿ. ಹೈಪ್ ಮಾಡಿದ್ರೆ ಬಹಳ ಜನರಿಗೆ ಇದು ಶೇರ್ ಆಗ್ತದ. ಜೊತೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ವೆರಿ ಮಚ್.